ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೊಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ, ನಾನಿವತ್ತು ಮಲೆನಾಡಲ್ಲಿದ್ದೀನಿ. ಮಲೆನಾಡಲ್ಲಿರೋ ಒಂದು ಸುಂದರವಾದ, ಅದ್ಭುತವಾದ, ಭಯಂಕರವಾದ, ಅಪಾಯಕಾರಿಯಾದಂಥ ಫಾಲ್ಸ್ನ ತೋರಿಸ್ತೀನಿ. ಅದೇ ಅಂಬತೀರ್ಥ ಅಂತ. ತುಂಬ ಜನರಿಗೆ ಅಂಬತೀರ್ಥದ ಬಗ್ಗೆ ಗೊತ್ತಿಲ್ಲ. ಇದು ಟೂರಿಸ್ಟ್ ಪ್ಲೇಸ್ ಆಗಿಲ್ಲ, ಯಾಕೆ ಅಂದರೆ ಇದು ಐಡನ್ ಜಮ್ ಅಂತಲೇ ಹೇಳ್ಬೋದು. ನಾನು ಹೋಗಿದ್ದು ಬೇಸಿಗೆ ಕಾಲದಲ್ಲಿ ಆಗಿರೋದ್ರಿಂದ ನೀರು ಕಮ್ಮಿ ಇದೆ. ಅದೇ ಮಳೆಗಾಲದಲ್ಲಿ ಬಂದರೆ ಈ ಸೌಂಡು ಮೇಯ್ನ್ ರೋಡಿಗೆ ಕೇಳಿಸುತ್ತೆ. ಇದು ಇರೋದು ಕಳಸದ ಸಿಟಿಯಿಂದ 1.5 ಕಿಲೋಮೀಟ್ರ್ ಕಾಡಲ್ಲಿ ಹೋದರೆ ಸಿಗುತ್ತೆ. ಕಾರು ಬೈಕು ಎಲ್ಲ ಹೋಗುತ್ತೆ. ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟಪಟ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಹಲವಾರು ಮೂವಿನ ತೆಗೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ಸಮೀಪವಿರುವ ಅಂಬುತೀರ್ಥವು ಅಥವಾ ಅಂಬತೀರ್ಥ ಪಂಚತೀರ್ಥಗಳಲ್ಲಿ ಒಂದಾದ ಪವಿತ್ರ ಸ್ಥಳವಾಗಿದೆ. ಭದ್ರಾ ನದಿಯ ತಟದಲ್ಲಿರುವ ಈ ಸ್ಥಳವು ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಧಾರ್ಮಿಕ ಹಿನ್ನೆಲೆಗೆ ಹೆಸರುವಾಸಿಯಾಗಿದೆ. ಹಾಗೆ ಕುದುರೆಮುಖದ ಗಂಗಾ ಮೂಲದಲ್ಲಿ ಹುಟ್ಟಿ ಹರಿಯುವ ಭದ್ರಾ ನದಿಯು ಕಳಸದ ಬಳಿ 5 ಪ್ರಮುಖ ತೀರ್ಥಗಳಾಗಿ ವಿಭಜನೆಗೊಳ್ಳುತ್ತದೆ. ಅವುಗಳೆಂದರೆ ಅಂಬುತೀರ್ಥ, ರುದ್ರತೀರ್ಥ, ಕೋಟಿ ತೀರ್ಥ, ನಾಗತೀರ್ಥ ಮತ್ತು ವಸಿಷ್ಠ ತೀರ್ಥ ಎಂದು. ನೋಡಿ, ಇಲ್ಲಿದೆ ಪಿಕ್ಚರು. ಮಳೆಗಾಲದಲ್ಲಿ ಹಿಂಗಿರುತ್ತೆ. ಈ ಸೌಂಡು ಮೇಯ್ನ್ ರೋಡ್ವರೆಗೂ ಕೇಳಿಸುತ್ತೆ. ಅಷ್ಟು ಜೋರಾಗಿ ಹರಿಯುತ್ತೆ ಮಳೆಗಾಲದಲ್ಲಿ. ಬಟ್ ಮಳೆಗಾಲದಲ್ಲಿ ಇಲ್ಲಿ ಬಿಡಲ್ಲ ಅಂತ ಅನಿಸ್ಬಹುದು ನನಗೆ. ನನ್ನ ಪ್ರಕಾರ ನಾವು ಹೋದಾಗಲೇ ಅಲ್ಲಿ ಕೆಲವರು ಪೊಲೀಸವರಿದ್ದರು. ಅವರು ಹೋಗಬೇಡಿ, ನೀರ ಹತ್ರ ಹೋಗಬೇಡಿ, ಸುಳಿ ಇದೆ. ನಾವು ಹೋಗಿದ್ದು ಹಿಂದಿನ ದಿವಸ ಸ್ಯಾಟರ್ಡೆ ಆಗಿತ್ತು. ಅವತ್ತು ಒಂದು 3 ಜನನೋ ತೀರ್ಕೊಂಡಿದ್ರಂತೆ. ಅಲ್ಲಿ ತುಂಬ ಸುಳಿಗಳಿದ್ದಾವೆ, ಅದು ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಆದರೂ ಇಂಥ ಸುಳಿಯಲ್ಲೂ ಖುಷ್ಬು ಅವರು ಇಲ್ಲಿಂದ ನೆಗೆದು ಹಾಡು ಹೇಳಿದ್ದಾರಲ್ಲ, ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಅಂತ. ಆ ಹಾಡು ಇಲ್ಲೇ ಶೂಟಿಂಗ್ ಆಗಿರೋದು. ಇಲ್ಲಿಂದನೇ ಅವರು ಕೆಳಗೆ ನೆಗೆದಿರೋದು. ಅದನ್ನು ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ನೋಡಿ ಆಯಿತಾ. ಅಂಥ ಸುಳಿಲು ಖುಷ್ಬು ಅವರು ಅಲ್ಲಿ ನೆಗೆದಿದ್ದಾರೆ ಅಂದರೆ ವಾವ್ ಅಲ್ವಾ. ಸಿಕ್ಕಾಬಟ್ಟೆ ಆಳ ಇದೆ, ಸಿಕ್ಕಾಬಟ್ಟೆ ಸುಳಿ ಇದೆ. ಅಲ್ಲಿ ಕಲ್ಲು ಎಲ್ಲ ಎಲ್ಲೆಲ್ಲಿ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ತುಂಬ ಅಪಾಯಕಾರಿ ಕೂಡ. ಅಲ್ಲೆಲ್ಲ ಅಪಾಯಕಾರಿ ಅಂತ ಬೋರ್ಡ್ ಹಾಕಿದ್ದಾರೆ, ಇಂಟು ಹಾಕಿದ್ದಾರೆ. ಅಲ್ಲಿ ಹೋಗಬೇಡಿ ಅಂತ ಬೋರ್ಡ್ ಇಂಟು ಹಾಕಿದ್ದಾರೆ, ಪೇಂಟಲ್ಲಿ ಬರೆದಿದ್ದಾರೆ. ಯಾಕೆಂದರೆ ತುಂಬ ಸಾವುಗಳು ಸಂಭವಿಸಿದ್ದಾವೆ. ಅದು ಅಲ್ಲದೆ ಅಲ್ಲಿ ಯಾರೂ ಇರಲ್ಲ. ತುಂಬ ಜನ ಹೋಗೋದಾದರೆ ಹೋಗಿ, ಬರೀ 2-3 ಜನ ಹೋಗೋದಾದರೆ ದಯವಿಟ್ಟು ಹೋಗಬೇಡಿ. ಆ ಕಡೆ ಈ ಕಡೆ ಯಾರೂ ಇರೋದಿಲ್ಲ. ಸ್ವಲ್ಪ ಭಯ ಆಗುತ್ತೆ ಹೋಗೋಕ್ಕೆ. ಯಾರಾದರೂ ತುಂಬ ದೊಡ್ಡ ಫ್ಯಾಮಿಲಿ ಹೋಗೋದಾದರೆ ದೂರ ನಿಂತ್ಕೊಂಡು ನೋಡಿಬಿಟ್ಟು ಕಣ್ಣು ತುಂಬ್ಕೊಂಡು ಬನ್ನಿ. ಹಾಗೆ ಇಲ್ಲಿ ರಣಧೀರ ಮೂವಿದು ತುಂಬ ಶೂಟಿಂಗ್ಸ್ ನಡೆದಿದೆ. ಅವ್ರನ್ನ ಖುಷ್ಬುನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ಇಟ್ಟಿರ್ತಾರಲ್ಲ, ಅದು ಕೂಡ ಇಲ್ಲೇ ನಡೆದಿರೋದು. ಈ ನದಿ ತೀರದಲ್ಲೇ ಅವ್ರಿಗಾಗಿಯೇ ಒಂದು ಹಟ್ಟು ಕಟ್ಟಿರ್ತಾರೆ. ಅಂದರೆ ಏನಂತಾರೆ, ಗುಡಿಸಲು ಥರ ಏನೋ ಕಟ್ಟಿರ್ತಾರಲ್ಲ ಅದು. ನಾವು ಹೋದಾಗ ಬೇಸಿಗೆಗಾಲ ಆಗಿರೋದ್ರಿಂದ ಈ ಥರ ಇತ್ತು ನೋಡಿ ಜನರೇ. ಆದರೂ ಚೆನ್ನಾಗಿತ್ತು ನೋಡೋಕ್ಕೆ. ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾಯಿಲ್ಲ, ಓಕೆನಾ. ಆದರೂ ಚೆನ್ನಾಗಿತ್ತು. ನನಗೆ ಸೀರಿಯಸ್ಲಿ ಭಯ ಆಯಿತು ನೋಡಿ. ಅಲ್ಲೆಲ್ಲ ಇಂಟು ಹಾಕಿದಾರಲ್ಲ, ಅಲ್ಲೆಲ್ಲ ಹೋಗಲೇಬಾರ್ದು ಅಂತ ಹಾಕಿರೋದು. ಹೋಗಲೇಬಾರ್ದಂತೆ. ಅಲ್ಲಿ ಪೊಲೀಸ್ನವ್ರು ಯಾವಾಗಲೂ ಓಡಾಡ್ತಿರ್ತಾರೆ. ಅವರು ನಮಗೆ ಹೋಗಬೇಡಿ ಅಂದರು. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ಯೂಟ್ಯೂಬರು ಒಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ. ಅದಕ್ಕಾಗಿ ಬಿಟ್ಟರು, ಹೋದೆ. ನೋಡಿ, ಇಲ್ಲೇ ರಣಧೀರ ಮೂವಿಲಿ ಅದೇನೋ ಥರ ಕಟ್ಬಿಟ್ಟು ಖುಷ್ಬು ಅವ್ರನ್ನ ಇಟ್ಟು ಶೂಟಿಂಗ್ ಮಾಡಿರೋದು. ಇದು ಕೂಡ ಚೆನ್ನಾಗಿದೆ ಈ ಕಡೆ. ಬಟ್ ಎಲ್ಲೇ ಹೋದರೂ ಹುಷಾರಾಗಿ ಹೋಗಿ ಜೋಪಾನವಾಗಿ ಬನ್ನಿ. ಹಾಗೆ ಇಲ್ಲಿ ಹಳೇ ಪಿಕ್ಚರು ನಾನಿನ್ನ ಮರೆಯಲಾರೇನೋ ಯಾವುದೋ ಒಂದು ಕೂಡ ಶೂಟ್ ಮಾಡಿದ್ದಾರೆ. ಈ ತೀರ್ಥವನ್ನು ಪಾರ್ವತಿ ದೇವಿಗೆ ಸಮರ್ಪಿತವಾಗಿದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ದೇವಿಯು ಈ ಪ್ರದೇಶದಲ್ಲಿ ತಪಸ್ಸು ಆಚರಿಸಿದಳು ಎಂದು ನಂಬಲಾಗಿದೆ. ಹಾಗೆ ಪಾಂಡವರ ದಂತಕಥೆ. ಇಲ್ಲಿನ ಬಂಡೆಗಳ ಮೇಲೆ ದ್ರೌಪದಿಯ ಮತ್ತು ಪಾಂಡವರ ಅಕ್ಷಯ ಪಾತ್ರೆಯೊಂದಿಗೆ ಇರುವ ಕೆತ್ತನೆಗಳನ್ನು ಕಾಣಬಹುದು. ಇದು ಮಹಾಭಾರತದ ಕಾಲದ ಐತಿಹ್ಯಗಳೊಂದಿಗೆ ಈ ಸ್ಥಳಕ್ಕಿರುವ ನಂಟನ್ನು ಸೂಚಿಸುತ್ತದೆ. ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡೋದ್ರೆ ಆ ಕಡೆ ಎಲ್ಲ ನಾನು ಹೋಗಂಗಿಲ್ಲ. ಅಲ್ಲಿ ಕೆಲವು ಕೆತ್ತನೆಗಳಿದ್ದಾವೆ. ಆ ಕ್ಲಿಪ್ ಏನಾದರೂ ಸಿಕ್ಕಿದ್ರೆ ನಾನು ಆ್ಯಡ್ ಮಾಡ್ತೀನಿ, ಆಯಿತಾ. ಇದಾಗಿತ್ತು ಅಂಬತೀರ್ಥದ ವಿಡಿಯೋ. ಈ ಪ್ಲೇಸ್ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಹೈಪು ಮಾಡಿ. ನೋಡಿರೋರು ಕಮೆಂಟ್ ಮಾಡಿ ನೋಡಿದ್ದೀನಿ ಅಂತ. ಅಕಸ್ಮಾತ್ ಹೋದರೆ ದೂರ ನಿಂತ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದ್ರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಡಿಯೋದಲ್ಲೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.